ದಲಿತ ವರ್ಗದಲ್ಲಿದ್ದಂಥವನು ಜೀವ ಮಹಾಲೆ ಅಂತ ಆ ಸರ್ದಾರ್ನ ಕೈಯನ್ನೇ ಕತ್ತರಿಸಿಬಿಟ್ಟ. ಅಂತ ಶಿವಾಜಿ ಉಳ್ದ ಅಂತ ನಾವೆಲ್ಲರೂ ಸುರಕ್ಷಿತರಿ. ನಾವು ಈಗ ಎಲ್ಲರನ್ನೂ ಅಪ್ಪಿಕೊಳ್ಳುವ ಹೊತ್ನ್ಯಾಗ ಒಂದು ವೇಳೆ ನಾವು ಘಾತಪಾತ ಮಾಡ್ತೀವಿ ಅಂದ್ರೆ ಶಿವಾಜಿ ಏನು ಅಫ್ಜಲ್ ಖಾನನ ಆಪ್ರೇಷನ್ ಮಾಡಿದ್ನಲ್ಲ, ಆ ಆಪ್ರೇಷನ್ ಮತ್ತೆ ಮಾಡೋ ಸಮಯ ಬರ್ತದೆ. ಇಟ್ಟಿಟ್ಟದಾವು ಕಣ್ಣ ಕಿಸಿತಾರ, ಮೂಗ ಕಿಸಿತಾರ, ಹಲ್ಲ ಕಿಸಿತಾರ, ಏನೂ ಅಪರಾಧ ಇಲ್ಲ. ಮುರ್ಷಿದಾಬಾದ್ನೊಳಗೆ 4-6 ತಿಂಗಳ ಹಿಂದೆ ನಡೆದಂಥ ಘಟನೆ. ಹಿಂದೂಗಳನ್ನು ಮನೆಯೊಳಗೆ ಹೊಡೆದ್ರು, ಮನೆಗಳಿಗೆ ಬೆಂಕಿ ಹಚ್ಚಿದ್ರು, ಅಂಗಡಿಗಳನ್ನು ಲೂಟಿ ಮಾಡಿದ್ರು. ಯಾಕೆ ಅಂತ ಕೇಳಿದ್ರು ಒಬ್ಬರು ಉತ್ತರ ಹೇಳಿಲ್ಲ. ಒಂದೇ ದಿವಸ 10,000 ಜನ. ಎಲ್ಲರೂ ನಿರೋಗಿಗಳಾಗಿರಬೇಕು, ಎಲ್ಲರಿಗೂ ಒಳ್ಳೆಯದನ್ನು ನೋಡಲಿಕ್ಕೆ, ಒಳ್ಳೆಯದನ್ನು ಕೇಳಲಿಕ್ಕೆ ಸಿಗಬೇಕು ಅಂತ ಪ್ರಾರ್ಥನೆ ಮಾಡುವಂಥ ಧರ್ಮ ನಮ್ಮದು. ನಮ್ಮ ಈ ಉತ್ಸವಗಳಂತೇನದಾವಲ್ಲ, ಇವುಗಳ ಪರಿಣಾಮ ಏನು ಆಯಿತು ಅಂದರೆ ಬ್ರಿಟಿಷರು ದೇಶ ಬಿಟ್ಟು ಓಡಿ ಹೋಗ್ಬೇಕಾಯ್ತು. ಅಂಥ ಜನಜಾಗೃತಿಯನ್ನು ನಿರ್ಮಾಣ ಮಾಡಿದಂಥ ಇವತ್ತು ಮತ್ತು ಹೊಳ್ಳಿ ಆ ಜನಜಾಗೃತಿಯನ್ನು ನಿರ್ಮಾಣ ಮಾಡುವ ಪ್ರಸಂಗ ಬಂದೈತಿ. ಯಾಕಂತಂದ್ರೆ ಇಟ್ಟಿಟ್ಟದಾವು ಕಣ್ಣ ಕಿಸಿತಾರ, ಮೂಗ ಕಿಸಿತಾರ, ಹಲ್ಲ ಕಿಸಿತಾರ. ನೋಡ್ರಪ್ಪ, ಚಂದಾಗಿ ನಮ್ಮ ಗೂಡು ಇರೋರಿದ್ರೆ ಅಂದ್ರೆ ಸರಿ, ಇರಲಿಲ್ಲ ಅಂದ್ರೆ ಹಲ್ಲು ಕಿಸಿದ್ರೆ ಹಲ್ಲು ತೆಗೆದು ಗಂಟಲ್ದಾಗ ಹಾಕ್ತೀವಿ, ಕಣ್ಣು ಕಿಸಿದ್ರೆ ಅಂದ್ರೆ ಮುಂದಿನ ತೆಗೆದು ಹಿಂದೆ ಹಚ್ತೀವಿ, ಬಾಯಿ ಕಿಸಿದ್ರೆ ಅಂತಂದ್ರೆ ಬಾಯಿನ ಸೊಟ್ಟಾದೀತು ಅಂತ ಹೇಳುವಂಥ ಪ್ರಸಂಗ ಬಂದೈತಿ. ಯಾಕೆ? ಏನೂ ಅಪರಾಧ ಇಲ್ಲ. ಮುರ್ಷಿದಾಬಾದ್ನೊಳಗೆ 4-6 ತಿಂಗಳ ಹಿಂದೆ ನಡೆದಂಥ ಘಟನೆ. ಹಿಂದೂಗಳನ್ನು ಮನೆಯೊಳಗೆ ಹೊಡೆದ್ರು, ಮನೆಗಳಿಗೆ ಬೆಂಕಿ ಹಚ್ಚಿದ್ರು, ಅಂಗಡಿಗಳನ್ನು ಲೂಟಿ ಮಾಡಿದ್ರು. ಯಾಕೆ ಅಂತ ಕೇಳಿದ್ರು ಒಬ್ಬರು ಉತ್ತರ ಹೇಳಿಲ್ಲ. ಒಂದೇ ದಿವಸ 10,000 ಜನ ಒತ್ತಟ್ಟಿಗೆ ಸೇರಿದ್ರೆ ಹೆಂಗ? ಹಿಂದೂ ಬಹುಲ ಗ್ರಾಮಗಳನ್ನು ಬಲಿ ತಗೊಂಡ್ರೆ ಹೆಂಗ ಅಂತ ಇವತ್ತು ಅದರ ರಿಪೋರ್ಟ್ ಯಾರೂ ಹೊರಗೆ ಬರಲಿಲ್ಲ. ಯಾಕಂದ್ರೆ ಪಾಪ ಬಡವರಿದ್ರಲ್ಲಿ ಎಷ್ಟೋ ಹಳ್ಳಿಗಳನ್ನು ಈ ರೀತಿ ಮಾಡಿದರು. ಯಾಕೆ ನಿಮ್ಮ ಸಂಖ್ಯೆ ಹೆಚ್ಚಾಯಿತು ಅಂತ ಹಿಂಗೆ ಮಾಡ್ತೀರಿ? ಅದಕ್ಕೆ ಆಗಲೇ ಗುರುಗಳು ಹೇಳಿದರು, ನಮ್ಮ ಸಂಖ್ಯೆ ಕಡಿಮೆ ಆಗಲಾರ್ದಂಗೆ ನೋಡ್ಕೋಬೇಕು ಅಂತ. ನಮ್ಮ ಧರ್ಮ ಯಾರನ್ನೂ ಹೊಡಿಲಕ್ಕೆ ಹೇಳಲಿಲ್ಲ, ಬಡಿಲಕ್ಕೆ ಹೇಳಲಿಲ್ಲ. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರೂ ಸರ್ವ ಜನರೂ ಸುಖಿಗಳಾಗಿರಬೇಕು, ಎಲ್ಲರೂ ನಿರೋಗಿಗಳಾಗಿರಬೇಕು, ಎಲ್ಲರಿಗೂ ಒಳ್ಳೆಯದನ್ನು ನೋಡಲಿಕ್ಕೆ, ಒಳ್ಳೆಯದನ್ನು ಕೇಳಲಿಕ್ಕೆ ಸಿಗಬೇಕು ಅಂತ ಪ್ರಾರ್ಥನೆ ಮಾಡುವಂಥ ಧರ್ಮ ನಮ್ಮದು. ಆದ್ರೆ ನಾವು ಈಗ ಎಲ್ಲರನ್ನೂ ಅಪ್ಪಿಕೊಳ್ಳುವ ಹೊತ್ನ್ಯಾಗ ಒಂದು ವೇಳೆ ನಾವು ಘಾತಪಾತ ಮಾಡ್ತೀವಿ ಅಂದ್ರೆ ಶಿವಾಜಿ ಏನು ಅಫ್ಜಲ್ ಖಾನನ ಆಪ್ರೇಷನ್ ಮಾಡಿದ್ನಲ್ಲ, ಆ ಆಪ್ರೇಷನ್ ಮತ್ತೆ ಮಾಡೋ ಸಮಯ ಬರ್ತದೆ. ಒಬ್ಬರನ್ನೊಬ್ಬರು ಭೇಟಿ ಆಗ್ಬೇಕಂತ ನಿರ್ಣಯ ಆಗಿತ್ತಲ್ಲಿ ಪ್ರತಾಪ್ಗಢದೊಳಗೆ. ಇಬ್ಬರು ತಯಾರಿಲೇ ಹೋಗಿದ್ರು. ಅಫ್ಜಲ್ ಖಾನ್ 7 ಫೂಟ್ ಎತ್ತರ ಇದ್ದ, ಶಿವಾಜಿ 5 ಫೂಟ್ ಇದ್ದ. ಶಿವಾಜಿ ನಿಂಗೇನು ಅಪ್ಪಿಕೊಳ್ಳಕ್ಕೆ ಹೋಗಿ ಹಿಡ್ಕೊಂಡು ಹಿಚಿಗಿದ, ಹೆಡಕ ಸಿಕ್ಕೊಂತಿಲ್ಲಿ ಬಗಲಾಗ ಹಿಚಿಗೆ ಕೊಂದ ಬಿಡ್ಬೇಕಂತ ಅಫ್ಜಲ್ ಖಾನ್ ತನ್ನ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದ. ಶಿವಾಜಿ ಚಟಪಟ ಒದ್ದಾಡ್ಕೊಂತ ಇವನು ಒಂದಿಷ್ಟು ಪ್ಲ್ಯಾನ್ ಮಾಡ್ಕೊತ ಹೋಗಿದ್ದ. ಹುಲಿ ಉಗುರು ತೊಗೊಂಡು ಹೋಗಿದ್ದ. ಅವ ಮ್ಯಾಗ ಹಿಚ್ಚಕ್ತಿದ್ದ, ಇವ ಹೊಟ್ಟಿ ಪೂರ ಹರಿದ ಬಿಟ್ಟ. या अल्लाह अंद, घात हो गया अंद. कहाँ घात हो गया? आप अल्लाह को प्यारे हो गए हो, ದೇವರಿಗೆ ಪ್ರಿಯರಾದ್ರಿ ನೀವು, ಉಳಿದೇನು ಬಿತ್ತ. ಅಫ್ಜಲ್ ಖಾನ್ ಬೀಳ್ತಿದ್ದ. ಅಷ್ಟರೊಳಗೆ ಅಫ್ಜಲ್ ಖಾನ್ನ ಸರ್ದಾರ್ ಒಬ್ಬವ
ಶಿವಾಜಿಯ ರುಂಡವನ್ನು ಕತ್ತರಿಸಬೇಕು ಅಂತ ಖಡ್ಗ ಮುಂದಕ್ಕೆ ತಂದಿದ್ದ. ಅಷ್ಟರೊಳಗೆ ಛತ್ರಪತಿ ಶಿವಾಜಿಯ ಬಾಡಿಗಾರ್ಡ್ ದಲಿತ ವರ್ಗದಲ್ಲಿದ್ದಂಥವನು ಜೀವಾ ಮಹಾಲೆ ಅಂತ ಆ ಸರ್ದಾರ್ನ ಕೈಯನ್ನೇ ಕತ್ತರಿಸಿಬಿಟ್ಟ. ಅಂತ ಶಿವಾಜಿ ಉಳ್ದ ಅಂತ ನಾವೆಲ್ಲರೂ ಸುರಕ್ಷಿತರಿ. ಕೆಳಗೆ ಇಳಿವಡ್ಲಿಲ್ಲ ಅವ್ರನ್ನ, ಹಿಂಗೆ ಮಗ್ಲು ಹಾದು ಬಂದರು ಹೈದರಾಬಾದ್ ಕಡೆ ಹೋಗಿ. ಅದಕ್ಕೆ ಸ್ವಲ್ಪ ಕಷ್ಟ ನಷ್ಟಗಳನ್ನು ಅನುಭವಿಸ್ಬೇಕಾಯ್ತು ನಮ್ಮ ಜನರು. ನಮ್ಮ ಧರ್ಮ ಯಾವಾಗಲೂ ಸಹಿತ ಮತ್ತೊಬ್ಬರಿಗೆ ಹಿಂಸೆಯನ್ನು ಮಾಡಲಿಕ್ಕೆ ಕಲಿಸಲಿಲ್ಲ, ಮತ್ತೊಬ್ಬರ ಮಾನ ಮರ್ಯಾದೆಗಳನ್ನು ಕಳೆಯೋದನ್ನು ಕಲಿಸಲಿಲ್ಲ. ಅದೇ ರೀತಿಯಾಗಿ ನಾವು ಬಂದೀವಿ. ನಮ್ಮ ದೇವಸ್ಥಾನಗಳಲ್ಲಿ ಪೂಜೆ ಅರ್ಚನೆಗಳು, ನಮ್ಮ ದೇವರು ಮಾತಾಡೋದಿಲ್ಲ, ಆದ್ರೆ ಇಡೀ ಊರನ್ನೇ ಒಂದು ಕಡೆ ಕರೀತಾವೆ. ಮಾತಾಡ್ಲಾರ್ದ ದೇವರು, ಆ ದೇವ್ರ ಸಲುವಾಗಿ ಇಡೀ ಊರ ಒಂದು ಕಡೆ ಬರ್ತದೆ. ನೀವು ಎಷ್ಟು ಊರವ್ರು ಬಂದಿರಿ ನೋಡ್ರಲ್ಲ. ಗಣಪತಿ ನಿಮ್ಗೂಡಿ ಯಾವಾಗಾರ ಮಾತಾಡೇನೇನು? ಇಲ್ಲ. ಮಾತಾಡ್ಲಾರ್ದ ದೇವ್ರು ಇಷ್ಟು ಕೂಡ್ಚಾನು. ಒಂದು ವೇಳೆ ದೇವ್ರು ಮಾತಾಡಿದ್ದಂದ್ರೆ ಇಲ್ಲಿ ಒಬ್ಬರು ಬರ್ತಿದ್ದಿಲ್ಲ. ಒಂದು ಊರಾಗ ನೋಡ್ರಿ ನೀವು, ಎಲ್ಲ ಪಾರ್ಟಿಗಳನ್ನು ಒತ್ತಟ್ಟಿಗೆ ತರೋದು ಭಾಳ ಕಠಿಣ ಕೆಲಸ ಐತಿ. ಈಗ ಇದ್ರೊಳಗೆ ಏನು ಒಂದೇ ಪಾರ್ಟಿಯವ್ರು ಅದಿರೇನು? ಎಲ್ಲ ಪಾರ್ಟಿ ಜನ ಅದೇರಿ. ಯಾಕಂದ್ರೆ ದೇವ್ರ ಸಲಾಗಿ ಹೊಂಟೀವಿ, ಅಲ್ಲಿ ಪಾರ್ಟಿ ಗಿರ್ಟಿ ಮಾಡಂಗಿಲ್ಲ ಅಂತ ನಾವು ಅಂತೀವಿ. ಅಲ್ಲಿ ದೇವ್ರಂದ್ರೆ ದೇವ್ರಪ್ಪ. ಮತ್ತು ನಾವು ದೇವ್ರ ಗುಡ್ಯಾಗ ಹೋಗಿ ಸುಳ್ಳು ಮಾತಾಡಬಾರ್ದ ಗುಡ್ಯಾಗ ಬಂದೀವಿ, ಇಲ್ಲಿ ಕಳ್ತನ ಮಾಡಬಾರ್ದ, ನಾವು ಗುಡ್ಯಾಗ ಹೊರಗೆ ಹೋಗಿದ್ದು ನೋಡು ಏನು ಮಾಡೋದಂತ. ಮತ್ತೇನಂತಾರ, ಬಂದೀವಂದ್ರೆ ಏನರ ದೇವ್ರ ಮುಂದೆ ಒಂದು ಕೆಟ್ಟ ಚಟ ಬಿಟ್ಟು ಹೋಗೋನಲ್ಲ, ಚಾಡ ಹೇಳೋದನ್ನು ಬಿಡುನು, ಬೆಂಕಿ ಹಚ್ಚೋದನ್ನು ಬಿಡುನು, ಹೋಗೋಗ್ತಾ ಯಾರಿಗೆ ಬಡ್ಕೊಂತ ಹೋಗಿದ್ದೇವಲ್ಲ ಅದನ್ನು ಬಿಟ್ಟು ಬಿಡುನಲ್ಲ, ಬೈಯೋದನ್ನು ಬಿಡುನು. ಹಿಂಗೆ ಮಾತಾಡಲಾರ್ದ ದೇವ್ರ ಮುಂದೆ ಮಾತಾಡುವಂಥ ಜನ ಬಂದು ತಾವೇ ಸಂಕಲ್ಪ ಮಾಡಿ ತಮ್ಮ ಜೀವನ ಪಾವನ ಮಾಡ್ಕೋತಾರ. ಈ ಸಂಸ್ಕೃತಿಯನ್ನು ನಾವು ಇನ್ನಷ್ಟು ಬೆಳೆಸಬೇಕು, ಇನ್ನಷ್ಟು ವಿಸ್ತರಿಸಬೇಕು.